ಇದರಲ್ಲಿ ಕೂಡ ಇದು ಗಾಂಜಾ ಕೇಸ್ ಅದು ಆಗಿದೆ. ಅದರಲ್ಲಿ ಕೂಡ ಇಬ್ಬರು ಆರೋಪಿ ನಾವು ಹಿಡ್ಕೊಂಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು, ಸೋರ್ಸ್ ಎಲ್ಲಿಂದ ಬರ್ತಾ ಇದೆ. ಇಲ್ಲಿ ಸೆಲೆಸ್ ಇದ್ದಾರೆ, ಆದರೆ ಎಲ್ಲಿಂದ ಬರ್ತಾ ಇದೆ, ಯಾರ ಕಡೆಯಿಂದ ತೊಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಇದ್ವಿ ಟು ಫೈಂಡ್ ಔಟ್ ದೋಸ್ ಪೀಪಲ್. ನೋಡಿರಿ, ಅವರು ಸೆಲೆಸ್ ಇದ್ದಾರೆ, ಅವರು ಟು ಹಾರ್ಮ್ ದ ಸೊಸೈಟಿ ಅದು ಉದ್ದೇಶ ಇದೆ ಅವ್ರದ್ದು. ಮತ್ತು ಅವ್ರಿಗೆ ಇದು ಪರ್ಸ್ನಲ್ ಪ್ರಾಫಿಟ್ ಬರುತ್ತೆ, ಯಾಕಂದರೆ ಬಿಸ್ನೆಸ್ ಥರ ಮಾರ್ತಾ ಇದ್ದಾರೆ. ಸೊ ಜಾಸ್ತಿ ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು, ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರೂ ಟಾರ್ಗೆಟ್ ಇಲ್ಲ. ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ. ಇದು ಅವ್ರಿಗೆ ಸೆಲೆಸ್ಗೆ ದಿಸ್ ಇಸ್ ಅ ಬಿಸ್ನೆಸ್, ಇದು ಬಿಸ್ನೆಸ್ ಥರ ಇದೆ. ಅದು ವೆರಿ ಗುಡ್ ಪ್ರಶ್ನೆ ಇದು. ಮತ್ತು ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ.